ಒಂದನೇ ಅಧ್ಯಾಯ 3ನೇ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. ಆ ವಿಷಯದಲ್ಲಿ ನಾನು ಓದುತ್ತಾ ಇದ್ದೇನೆ. ಯಾರಾದ್ರೂ ನನಗೆ ವಾಕ್ಯ ಸಂದೇಶಕ್ಕೆ ಸಹಾಯ ಮಾಡುವಂತೆ ಯಾರಾದ್ರೂ ಸಹಾಯ ಮಾಡಬಹುದು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಆಮೆನ್. ಪವಿತ್ರ ಬೈಬಲ್ ಅಲ್ಲಿ ಈ ತರ ತರ್ಜಿಮೆ ಮಾಡಲಾಗಿದೆ, ಅದನ್ನ ನಾನು ನೋಡ್ತೇನೆ. ಈತನು ದೇವರ ಮಹಿಮೆಯ ಪ್ರಕಾಶವು, ಆತನ ವ್ಯಕ್ತಿತ್ವದ ಪ್ರತಿರೂಪವು, ತನ್ನ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ತಾನೇ ನಮ್ಮ ಪಾಪಗಳನ್ನು ತೊಳೆದು ಮೇಲೆ ಉನ್ನತ ಲೋಕದೊಳಗೆ ಮಹೋನ್ನತದ ಬಲಗಡೆಯಲ್ಲಿ ಕೂತುಕೊಂಡಿರುವನು. ಪ್ರೇರೆ, ದೇವರ ವ್ಯಕ್ತಿತ್ವವುಳ್ಳಂತಹ ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾ ಇದ್ದಾನೆ. ಈ ಗ್ರಂಥಕರ್ತನು ಬರೆಯುವಂತ ಆಲೋಚನೆ ನಾವು ನೋಡಿರ್ಬೇಕು. ಹಾಗಾದ್ರೆ ಪ್ರವಾದಿಗಳಲ್ಲಿ ಆತನು ಶ್ರೇಷ್ಠನು, ಜಗತ್ತಿಗೆ ಆತನು ಶ್ರೇಷ್ಠನು, ದೇವರ ಪ್ರಭಾವವನ್ನ ಪ್ರಕಟಿಸಿದಂತವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಮನುಷ್ಯರಿಗೆ ಆತನು ವಿಮೋಚನೆಯನ್ನ ಕೊಟ್ಟಂತವನು, ದೇವದೂತರಿಗಿಂತಲೂ ಅತಿ ಶ್ರೇಷ್ಠನಾದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಇಸ್ರಾಯೇಲರ ಸಿಂಹಾಸನದಲ್ಲಿ, ಅಂದ್ರೆ ಪರಲೋಕದ ದೇವರ ಸಿಂಹಾಸನದಲ್ಲಿ ಕೂತುಕೊಂಡಿದ್ದಾನೆ ಎಂಬುದಾಗಿ ಈ ಇಬ್ರಿಯ ಪತ್ರಿಕೆ ನಮಗೆ ತಿಳಿಸ್ತದೆ. ಬಹಳ ಅಮೂಲ್ಯವಾದಂತ ವಿಷಯ. ಇಬ್ರಿಯ ಪತ್ರಿಕೆಗಾರನು ಇಡೀ ಧರ್ಮಶಾಸ್ತ್ರವನ್ನ ತಿಳಿದಂತ ವ್ಯಕ್ತಿ, ಅಪೊಸ್ತಲನೆಂದು ತಾನೇ ತನ್ನನ್ನು ಪ್ರಕಟಿಸಿಕೊಂಡಂತ ಪೌಲನು ಇದನ್ನು ಬರೆಯುತ್ತಿದ್ದಾನೆ. ಪ್ರೇರೆ, ಕೇವಲ ಇಬ್ರಿಯ ಪತ್ರಿಕೆ ಅಲ್ಲ, 14 ಪತ್ರಿಕೆಗಳಲ್ಲಿಯೂ ಈ ವಿಷಯದ, ಆತನ ದೈವತ್ವದ, ಆತನ ವಿಷಯವನ್ನ, ಯೇಸು ಕ್ರಿಸ್ತನ ಕೇಂದ್ರೀಕೃತವಾದಂತ ಜೀವಿತ, ಕೇಂದ್ರೀಕೃತವಾದಂತ ಸುವಾರ್ತೆ, ಕೇಂದ್ರೀಕೃತವಾದಂತ ವಾಕ್ಯ ಉಪದೇಶ, ಆ ಪರಲೋಕದ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ತನ್ನನ್ನೇ ತಾನು ಮುಡುಪಾಗಿ ಇಟ್ಟುಕೊಂಡಂತಹ ದಾಸನು ಪೌಲನು. ಗಮಲಿಯನ ಪಾದ ಸನ್ನಿಧಿಯಲ್ಲಿ ಸುಮಾರು 10 ವರ್ಷವರೆಗೂ ಆತನು ಕಲಿತಿದ್ದನು. ಬೇರೆ ಈ ಸಂದೇಶಗಳಲ್ಲಿ ದೇವರು ಪೇತ್ರನ ಮುಖಾಂತರವೋ ಯವಾನನ ಮುಖಾಂತರವಾಗೂ ಪ್ರಕಟಿಸಬೋ ಇತ್ತು. ಆದ್ರೆ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ತಿಳಿದಂತ ಒಬ್ಬ ವ್ಯಕ್ತಿ ಅದು ಪೌಲನಾಗಿದ್ದನು. ತನ್ನ ಪತ್ರಿಕೆಯಲ್ಲಿ ಈ ವಿಚಾರಗಳನ್ನು ಆತನು ಪ್ರಸ್ತಾವ ಮಾಡುತ್ತಾ ಸತ್ಯ ದೇವರ ವಿಷಯವನ್ನ ಆತನು ಪ್ರಕಟಿಸುತ್ತಾ ಬಂದಿದ್ದಾನೆ. ಪ್ರಿಯರೇ, ಅದು ಯಾರಿಗೂ ಸಾಧ್ಯವಾಗಿಲ್ಲ, ಆತು ದೇವರಿಂದಲೇ ನಾನು ಕಲಿತೆನು ಎಂಬುದಾಗಿ 11ನೇ ಅಧ್ಯಾಯ 23ನೇ ವಚನ 1ನೇ ಕೊರಿಂಥಿಯಲ್ಲಿ ನಾನು ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಒಂದು ಸಂದೇಶವನ್ನು ನಾನು ಹೇಳುವಾಗ ನಾನು ತ್ರೇಕತ್ವದ ಆಧಾರದ ಮೇಲೆ ನಾನು ಮಾತಾಡುತ್ತಾ ಬಂದಿದ್ದೇನೆ. ಆ ನಿಜವಾದ ದೇವರು ಯಾರು? ಲೋಕದಲ್ಲಿ ಯೇಸು ಕ್ರಿಸ್ತನು ದೇವರೇ ಅಲ್ಲ, ಆತನು ದೇವರ ಕುಮಾರನು, ಮನುಷ್ಯ ಕುಮಾರನು. ಹೀಗೆಲ್ಲ ಬೇಡವಾದಂತ ಸತ್ಯಾರ್ಥಗಳನ್ನ, ಸತ್ಯ ಇಲ್ಲದನ್ನ ಸತ್ಯಕ್ಕೆ ತರುವಂತ ಪ್ರಯತ್ನ ಲೋಕದಲ್ಲಿ ನಡೀತಿದೆ. ಪ್ರೇರೆ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯಾಕಂದ್ರೆ ಇದು ಪೀಠಿಕೆಗಾಗಿ ಮುಂದೆ ನಾನು ಬರ್ತೇನೆ. ನನ್ನ ಸಂದೇಶವನ್ನು ಅಲ್ಲಿ ನಿಲ್ಲಿಸಿದ್ದೇನೆ, ನಾನು ಮುಂದುವರಿಸ್ತೇನೆ. ಇಬ್ರಿಯ ಪತ್ರಿಕೆ 13:8. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಓದಿ ಬ್ರದರ್, ಓದಿ. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವೆಗೆ ಸಿಕ್ಕಬೇಡಿರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥ ಸಾಕು, ಅಷ್ಟಕ್ಕೆ ಸಾಕು. ಬೇರೆ, ಆತನು ಬದಲಾಗದವನು. ನಾನು ಹೇಳಿದ ದೇವರ ಪ್ರಭಾವವು, ಆತನ ವ್ಯಕ್ತಿತ್ವವು ವಿಷಯವಾಗಿ ನಾವು ವಿಮೋಚನಾ ಖಂಡದಲ್ಲಿ ನೋಡ್ತೇವೆ. ಹಾಗೆ ನಾವು ಇನ್ನೊಂದು ಮಾತು ಅದಕ್ಕಿಂತ ಮುಂಚೆ, ಆತನು ಯಾರಾಗಿದ್ದಾನೆ? ಸರ್ವಶಕ್ತನು ಎಂಬುದಾಗಿ 24:30 ಮತ್ತಾಯನ ಸುವಾರ್ತೆ ನಾವು ಓದಿಕೊಳ್ಳೋಣ. 24:30 ಯೇಸು ಕ್ರಿಸ್ತನು ಸರ್ವಶಕ್ತನೆಂದು ಅಲ್ಲಿ ಬರೆಯಲ್ಪಟ್ಟಿದೆ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆಬಡಿಕೊಳ್ಳುವರು, ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು
ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಎಲ್ಲಾ ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಪ್ರಕಟಣೆ 1:8. ಪ್ರಕಟಣೆ 1:8. ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಥ್ಯಾಂಕ್ ಯು ಬ್ರದರ್. ದೇವ್ರ ನಾಮ ಸ್ತೋತ್ರವಾಗ್ಲಿ. ಈ ವಾಕ್ಯಕ್ಕಾಗಿ ನಾನು ಸರ್ವಶಕ್ತನು ಎಂಬುದಾಗಿ ಆತನು ತನ್ನನ್ನೇ ತಾನು ಪ್ರಕಟಿಸಕರ್ತಾನೆ. ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಾನು ಇಬ್ರಿಯ ಪತ್ರಿಕೆಯಲ್ಲಿ ಆತನ ವ್ಯಕ್ತಿತ್ವದ ವ್ಯಕ್ತಿ ಎಂಬುದಾಗಿ ಆತನೇ ಪ್ರಕಟಿಸಿಕೊಳ್ಳುತ್ತಿದ್ದಾನೆ. ನಾವು ವಿಮೋಚನಾ ಕಾಂಡ 33ನೇ ಅಧ್ಯಾಯ 18ನೇ ವಚನಕ್ಕೆ ಹೋಗೋಣ ಪ್ರಿಯರೇ. ವಿಮೋಚನಾ ಕಾಂಡ 33ನೇ ಅಧ್ಯಾಯ 18ನೇ ವಚನ, ಅಲ್ಲಿಂದ 23ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ದೇವ್ರ ನಾಮ ಸ್ತೋತ್ರವಾಗ್ಲಿ. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಓದಿದಿರಿ. ಧನ್ಯವಾದಗಳು. ನಿಮ್ಮ ಆಸಕ್ತಿ, ನಿಮ್ಮ ಆತ್ಮಿಕತೆಗಾಗಿ ಕರ್ತನ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ನಾನು ಇಂದಿನ ಸಂದೇಶದಲ್ಲಿ ಆ ಒಳ್ಳೆಯ ಗುಣವನ್ನ ಮಾತ್ರ ನೀನು ನೋಡುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರೇ ಪ್ರಕಟಿಸುವಂತದ್ದು. ಯಾಕಂದ್ರೆ ನನ್ನ ಎಲ್ಲಾ ಸ್ವಭಾವಗಳು ನೀನು ನೋಡುವುದಕ್ಕೆ, ನಗ್ನವಾದ ಈ ನೇತ್ರಗಳಿಂದ ಆತನ ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರೇ ಪ್ರಕಟಿಸುತ್ತಾ ಮಾತಾಡುತ್ತಾ ಇದ್ದಾನೆ. ಹಳ ಒಡಂಬಡಿಕೆಯಲ್ಲಿದ್ದಂತ ಯೆಹೋವ ದೇವರನ್ನ ತಂದೆ ಎಂಬುದಾಗಿ ಯಹೂದಿಗಳು, ಇಸ್ರಾಯೇಲರು ಹಳ ಒಡಂಬಡಿಕೆಯಲ್ಲಿ ಆತನನ್ನ ನಂಬುತ್ತಿದ್ರು, ತಂದೆಯಾದ ದೇವರು ಎಂಬುದಾಗಿ. ಪ್ರಿಯರೇ, ಈ ತಂದೆಯನ್ನ ಪ್ರಕಟಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ತನ್ನ ಉತ್ತಮವಾದಂತಹ ಗುಣಲಕ್ಷಣಗಳನ್ನು ಮಾತ್ರ ನೀನು ನೋಡುವುದಕ್ಕೆ ಸಾಧ್ಯ ಆತನು, ಮತ್ಯಾವುದನ್ನು ನಿನ್ನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರೇ ಪ್ರಕಟಿಸುತ್ತಾ ಇದ್ದಾನೆ. ಮೋಶೆ ಬಹಳ ಭಾಗ್ಯವಂತನು ಪ್ರಿಯರೇ. ನಾನು ಯಾರ ಮೇಲೆ ಕರುಣೆಯನ್ನ ದಯೆಯನ್ನು ತೋರಿಸ್ತೇನೋ ಅವರ ಮೇಲೆ. ಪ್ರಿಯರೇ, ಮೋಶೆಗೆ ಸಿಕ್ಕಂತ ಅವಕಾಶಗಳು ನೋಡಿದಾಗ ನಮಗೆ ಬಹಳ ಕಷ್ಟ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 48ನೇ ವಚನದಲ್ಲಿ ನಾವೆಲ್ಲ ರಕ್ಷಣೆಯನ್ನ ಹೊಂದಿದ್ದೇವೆ, ರಕ್ಷಣೆಯನ್ನ ಪಡೆದಿದ್ದೇವೆ, ನಾವು ನರಕಕ್ಕೆ ಪಾತ್ರ ಇಲ್ಲ ಎಂಬುದಾಗಿ ಸಭೆಗಳಲ್ಲಿ ಬೋಧಿಸುತ್ತಾ ಇದೆ. ನಾನು ಯಾರ ಮೇಲೆ ಕರುಣೆ ದಯೆಯನ್ನ ತೋರಿಸುತ್ತಾ ಇದ್ದೇನೆ, ಅವನು ನನ್ನ ಬಳಿಗೆ ಬರುವನು, ನನ್ನ ನಿತ್ಯತ್ವವನ್ನ ಪಡೆದುಕೊಳ್ಳಿ. ಒಬ್ಬನೇ ಸತ್ತ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಅದು ಏನಾಗಿದೆ? ನಿತ್ಯ ಜೀವವಾಗಿದೆ. ನಾವು ಲೋಕದ ಬೇಡವಾದಂತ ಸಂಗತಿಗಳನ್ನಲ್ಲ, ಲೋಕದ ವಿಷಯಗಳನ್ನ, ನಮ್ಮ ಸತ್ಯವೇದದಲ್ಲಿರುವಂತ ಬೇಕಾದದ್ದನ್ನು ಬಿಟ್ಟು ಬೇಡವಾದದ್ದನ್ನ ನಾವು ಉಪದೇಶಿಸುತ್ತಿದ್ದೇವೆ. ಪ್ರೇರೆ, ಪೌಲನು ತನ್ನ ಪ್ರಿಯ ಶಿಷ್ಯನಾದಂತ ತಿಮೋತಿಗೆ ಹೇಳ್ತಾನೆ, 1ನೇ ತಿಮೋತಿ 5ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಒಳ್ಳೆಯ ಮನಸ್ಸಾಕ್ಷಿ, ಒಳ್ಳೆಯ ನಿಷ್ಕಟವಾದಂತ ನಂಬಿಕೆ, ಶುದ್ಧ ಹೃದಯ, ಇವೆಲ್ಲ ವಾಕ್ಯ ಉಪದೇಶಕ್ಕೆ ಒಳಗಾಗಬೇಕು. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಬ್ರದರ್? ನೀವು ಒಬ್ಬರೇನಾ ಒಳ್ಳೆಯವರು ಅಂತ? ಇಲ್ಲ ಪ್ರೇರೆ, ರಕ್ಷಣೆ ಹೊಂದಿದವರು, ಆತನ ನಂಬಿ ಬಂದಂತವರು, ಆತನ ಸನ್ನಿಧ್ಯಕ್ಕೆ ಕರೆಯಲ್ಪಟ್ಟವರು. ಈ ಲೋಕದಲ್ಲಿ ಎಲ್ಲರನ್ನು ಆತನು ಕರೆದಿದ್ದಾನೆ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನ ಮಗನನ್ನ ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ
ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ. ಅರಸನಾದಂತ ಸೌಲನು ಆತನ ಸಾನ್ನಿಧ್ಯವನ್ನ ಕಳೆದುಕೊಂಡನು. ಸೊಲೊಮೋನನು ಎಲ್ಲವನ್ನು ಪಡೆದುಕೊಂಡು ವ್ಯರ್ಥವೇ ವ್ಯರ್ಥವೆಂದು ಹೇಳಿ ಆತನು ದೇವರಿಂದ ದೂರ ಸರಿದನು. ಇಸ್ಕುರಿ ಯೂದನು ಪ್ರೇರೆ ಒಳ್ಳೆಯ ಉಪದೇಶ, ಒಳ್ಳೆಯ ಸುವಾರ್ತೆ, ಒಂದೇ ರೀತಿಯಾದ ಉಪದೇಶ, ಒಳ್ಳೆಯ ಕಾರ್ಯಗಳು ಎಲ್ಲವನ್ನ ನೋಡಿದಂತ, ರಕ್ಷಣೆ ಹೊಂದಂತ, ಹಣದ ಚೀಲವನ್ನ ಇಟ್ಟುಕೊಂಡಂತಹ ಇಸ್ಕುರಿ ಯೂದನು ಯೂದನ ವಿಷಯದಲ್ಲಿ ನೋಡುತ್ತೇವೆ ಬೇರೆ. ಅಪೊಸ್ತಲರ ಕೃತ್ಯ 13:48 ಪೌಲನು ಬಹಳ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ನಾವು ಜೀವಬಾಧ್ಯರ ಪಟ್ಟಿಯಲ್ಲಿ ಆತನ ಹೆಸರೇ ಇರಬಹುದು, ನಮ್ಮ ಹೆಸರೇ ಇರಬಹುದು. ಆತನು ಬರೆಯುವುದಕ್ಕೂ ಮತ್ತು ಅಳಿಸುವುದಕ್ಕೂ ಸರ್ವಾಧಿಕಾರ ಯಾರಿಗಿದೆ? ಸರ್ವಶಕ್ತನಾದಂತ ದೇವರಿಗಿದೆ. ಕೇವಲ ಆರಾಧನೆಗಾಗಿ, ದೇವಜನರಿಗಾಗಿ ನಾವು ವಿಶ್ವಾಸಿಗಳಲ್ಲ. 24x7 24 ಗಂಟೆಯೂ ನಮ್ಮೊಟ್ಟಿಗೆ ವಾಸ ಮಾಡುವಂತ ದೇವರು. ದೇವರ ದರ್ಶನ ಗುಡಾರದಲ್ಲಿ ನಾನು ವಾಸ ಮಾಡಬೇಕೆಂಬುದು ಹಂಬಲಿಸಿದಂತ ಬಯಕೆಯನ್ನ ಮೋಶೆ ಒಟ್ಟಿಗೆ ಹಂಚಿಕೊಂಡಂತವನು ಆತನ ಡೇರೆ ಒಳಗಡೆ ಬಂದು ವಾಸಿಸುವುದಕ್ಕೆ ಸಿದ್ಧನಾದನು. ದೇವರ ದರ್ಶನ ಗುಡಾರದ ಕಾರ್ಯಗಳನ್ನು ಆತನು ನೋಡುತ್ತೇವೆ. ಆವರಣ ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ. ಅಲ್ಲಿ ಮಂಜೂಷ, ಆ ಮಂಜೂಷದೊಳಗೆ ಧರ್ಮಶಾಸ್ತ್ರ, ಅರೋನನ ಕೋಲು, ಮನ್ನ, ವಿಮೋಚನಕಾಂಡ 16ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ, 15ನೇ ವಚನದಲ್ಲಿ ಇರ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ನಾನು ಪರಲೋಕದಿಂದಲೇ ಇಳಿದು ಬಂದಂತ ರೊಟ್ಟಿ. 6:33 ಯೋಹಾನನ ಸುವಾರ್ತೆ. ಪ್ರೇರೆ ಆತನು ಎಷ್ಟೆಲ್ಲ ಹುಡುಕಿಕೊಂಡು ಮನುಷ್ಯನು ತಿಳಿಯುವುದಕ್ಕಾಗಿ ಸರಳವಾದಂತ ರೀತಿಯಲ್ಲಿ ಬಂದರು. ಆತನ ಮಾತು, ಆತನ ಉಪದೇಶ ಕೇಳದೆ ಹೋದರು. ಆತನಿಗೆ ವಿರುದ್ಧವಾದಂತ ಉಪದೇಶಗಳು ಬಿತ್ತುತ್ತಾ ಇದ್ದಾರೆ. ಸೈತಾನನು ಹಣಜಿ ಬಿತ್ತಂತೆ ಪ್ರಿಯರೇ. ಆತನು ಹೇಳ್ತಾನೆ, ಒಂದು ಕಾಲ ಬರುತ್ತದೆ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಆಳುಗಳು ಹೇಳ್ತಾರೆ, ಆ ಹಣಜಿಯನ್ನು ತೆಗೋಣ. ಇಲ್ಲ, ಒಟ್ಟಿಗೆ ಬೆಳೆಯಲಿ. ಆ ಬೆಳೆದಾಗ ಯಾವುದು ಯೋಗ್ಯವೋ, ಯಾವುದು ಜಳ್ಳೋ, ಯಾವುದು ಗಟ್ಟಿಯೋ ಎಂಬುದಾಗಿ ಆವಾಗ ಬೇರ್ಪಡಿಸಿ ಬೆಂಕಿಗೆ ಹಾಕೋಣ. 39 ಸಾಮ್ಯಗಳನ್ನ ಆತನು ಹೇಳಿ ಪರಲೋಕದ ಸತ್ಯಾರ್ಥಗಳನ್ನು ಹೇಳಿದ್ದಾನೆ. ನರಕದ ವಿಷಯದಲ್ಲೂ ಸಹಿತ ಆತನ ವಿಷಯವಾಗಿ ನಮ್ಮನ್ನ ತಿಳಿಸಿದ್ದಾನೆ. ಮರಣವನ್ನ ಜಯಿಸುವುದಕ್ಕಾಗಿ ನಾವು ಲಾಜರನ ವಿಷಯವನ್ನ ನೋಡಿದ್ದೇವೆ. ಇಷ್ಟೆಲ್ಲಾ ನಂಬಿಗಸ್ತರಾಗಿ ಯೇಸು ಕ್ರಿಸ್ತನಲ್ಲಿ ನಿಲ್ಲಬೇಕಾದಂತ ನಾವು ಆತನನ್ನು ಬಿಟ್ಟು ಬೇರೆ ಅನ್ಯ ಉಪದೇಶಗಳಿಗೆ ಹೋಗ್ತಾ ಇದ್ದೇವೆ. ಬೇರೆ ಬನ್ನಿರಿ, ನಿದ್ದೆ ಮಾಡುವವನೇ ಎಚ್ಚರಗೊಳ್ಳು. ಬನ್ನಿರಿ, ಸತ್ಯ ಸುವಾರ್ತೆ ಸೋದರರ ಸಭೆಯಲ್ಲಿ ಅನ್ಯೂನ್ಯತೆಯಲ್ಲಿ ಇದೆ, ವಾಕ್ಯ ಉಪದೇಶವಿದೆ. ಸತ್ಯವೇದಕ್ಕೆ ವಿರುದ್ಧವಾದಂತ ಯಾವ ಕಾರ್ಯಗಳು ಅಲ್ಲಿಲ್ಲ ಪ್ರಿಯರೇ. ಆತನು ಹೇಳ್ತಾನೆ, ನನ್ನ ಒಳ್ಳೆಯ ಗುಣ. ಬೇರೆ ಮನುಷ್ಯನ ಜ್ಞಾನದಿಂದ ಆತನು ಸಿಗಲಾರದಂತವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಅದು ದೈವಿಕ ಸತ್ಯದಲ್ಲಿ ಮಾತ್ರ ಅದು ನಿಂತಿದೆ ಪ್ರಿಯರೇ. ಹಾಗಾಗಿ ಯಾರಿಗೆ ಆ ದೈವಿಕವಾದಂತ ಸತ್ಯಾರ್ಥಗಳು ಯೇಸು ಕ್ರಿಸ್ತನೇ ಪ್ರಕಟಿಸಬೇಕು, ಮನುಷ್ಯರಿಂದ ಸಾಧ್ಯವಿಲ್ಲ, ಯಾವ ಪಾಂಡಿತ್ಯದಿಂದ ಸಾಧ್ಯವಿಲ್ಲ. ಸ್ಪರ್ಜನ್ ಎಂಬ ಬೋಧಕರು ಒಬ್ರು ಹೇಳ್ತಿದ್ರು, ನಾನು ಕಲಿತು ಬೋಧಿಸೋದಕ್ಕೆ ಹೋದ್ರೆ ನಾನು ಕಲಿತದ್ದು ಒಂದೂ ಬರುವುದಿಲ್ಲ, ಅಲ್ಲಿ ನಡೆಯುವಂತ ಕಾರ್ಯಗಳು ಪವಿತ್ರ ಆತ್ಮನ ಕಾರ್ಯಗಳು. ನಾನು ಕಲಿತು ಬಂದದ್ದು ಬೇರೆ. ಆ ಸ್ಪರ್ಜನ್ ಭಾನುವಾರ ಆರಾಧನೆಗೆ ಹೋಗುವಾಗ ಭಾನುವಾರ ಬೆಳಗ್ಗೆನೆ ಪತ್ರಿಕೆಯಲ್ಲಿ ಬರ್ತಿತ್ತು, ವಾಕ್ಯ ಸಂದೇಶಗಳು ಈ ತರ ಇದೆ ಎಂಬುದಾಗಿ. ನಾವು ದೇವರಿಗೆ ಮೆಚ್ಚುಗೆಯಾಗಿ, ನೀತಿವಂತರಾಗಿ, ಶುದ್ಧರಾಗಿ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಇಬ್ರಿಯ ಪತ್ರಿಕೆ 11:6 ಪ್ರಿಯರೇ, ನಾವೆಲ್ಲರೂ ಆತನ ಸಾನ್ನಿಧ್ಯದಲ್ಲಿ ಇರುವರು. ಭಕ್ತರ ಮರಣ ಅಲ್ಪವೆಂದೆಣಿಸುವುದಿಲ್ಲ. ಇಬ್ರಿಯ ಪತ್ರಿಕೆಯಲ್ಲಿ ನಿನ್ನ ಮರಣ ಅದು ಶ್ರೇಷ್ಠವಾದಂತ ಮರಣ ಪ್ರಿಯರೇ. ಹಾಗಾಗಿ ನಾನು ಎಷ್ಟೋ ವಿಷಯಗಳನ್ನ ಹೇಳೋದೇನೆ. ಆದರೆ ಮನುಷ್ಯನ ಹೋಲಿಕೆಗೆ ಸಿಗಲಾರದವನು ಅವನು, ಅಂದ್ರೆ ಯೇಸು ಕ್ರಿಸ್ತನು ಪ್ರಿಯರೇ. ನಾವು ಯಾವುದಕ್ಕೂ ಭೂಮಿಯಲ್ಲಿ ಯಾವುದನ್ನು ಹೋಲಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ.
ಯೋಹಾನ್ ಸುವಾರ್ತೆ 1ನೇ ಪತ್ರಿಕೆ, ಯೋಹಾನ 1ನೇ ಪತ್ರಿಕೆಯಲ್ಲಿ 1:5 ಹೇಳ್ತಾನೆ, ಆತನ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ, ಸೂರ್ಯನಕ್ಕಿಂತ ಸಮವಾಗಿ ಎಂಬುದಾಗಿ. ಇಲ್ಲ ಪ್ರಿಯರೇ, ನಾನು ಹೇಳಿದ್ದೆ, ಸೂರ್ಯನು ಆತನ ಮುಂದೆ 0 ಕ್ಯಾಂಡಲ್ ಬಲ್ಪು. ಆತನ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ. ಪ್ರಿಯರೇ, ತಿಮೋತಿಗೆ ಪೌಲನು ಹೇಳ್ತಾನೆ 6:16 ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತವನು ದೇವರ ವ್ಯಕ್ತಿತ್ವ. ಪ್ರಿಯರೇ, ಯಾಕೆ ಈ ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ? ನಿಮ್ಮನ್ನ ಸರಿಯಾಗಿ ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಿಲ್ಲುವುದಕ್ಕಾಗಿ. ಅದು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ. ನಮ್ಮ ವಿಶ್ವಾಸ ಜೀವಿತ, ನಮ್ಮ ಉಸಿರಿರುವವರೆಗೂ ಶ್ವಾಸ ಇರುವುದೆಲ್ಲವೂ ಆತನಿಗೆ ಸ್ತೋತ್ರ ಮಾಡಲಿ. 150ನೇ ಕೀರ್ತನೆ ಸಮಾಪ್ತಿಯ ವಚನ ಅದಾಗಿದೆ ಪ್ರಿಯರೇ. ಈ ಶ್ವಾಸ ನಿಂತು ಹೋದ್ರೆ ಪ್ರಿಯರೇ, ತ್ರಿಯೇಕತ್ವದಲ್ಲಿ ನಾವು ನೋಡುತ್ತೇವೆ, ತಂದೆ, ಮಗ, ಪರಿಶುದ್ಧ ಆತ್ಮನು. ಶರೀರ, ಆತ್ಮ, ಪ್ರಾಣ ಎಲ್ಲ ಸೇರಿದರೆ ಅವನು ಒಬ್ಬನೇ ಮನುಷ್ಯನು. ತಂದೆ, ಮಗ, ಪರಿಶುದ್ಧ ಆತ್ಮನು, ಆತನು ಏಕ ವ್ಯಕ್ತಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ದೇವರೇ ತನ್ನನ್ನೇ ತಾನು ಪ್ರಕಟಿಸುವುದಕ್ಕೆ ಅಸಾಧ್ಯ, ನನ್ನನ್ನು ನೋಡಿ ಬದುಕಿದವರು ಯಾರೂ ಇಲ್ಲ ಈ ಲೋಕದಲ್ಲಿ ಎಂಬುದಾಗಿ ಹೇಳಿ ಪ್ರಕಟಿಸಿದಂತ ದೇವರು ತನ್ನ ಎದೆಯಾಳದಲ್ಲಿದ್ದಂತ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಈ ಮೂರ್ಖರಿಗೆ ತಿಳಿಯದೆ ಹೋಯಿತು. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಪ್ರಿಯರೇ, 24ನೇ ಅಧ್ಯಾಯದ 44ನೇ ವಚನದಲ್ಲಿ ಹೇಳ್ತೇವೆ, ಮೋಶೆ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥಗಳಲ್ಲಿಯೂ, ಕೀರ್ತನೆಗಳಲ್ಲಿಯೂ 62ನೇ ಕೀರ್ತನೆ ಓದಿದ್ದೇವೆ, ನನ್ನ ಮನಸ್ಸು ಆತನ ನಂಬಿ ಶಾಂತವಾಗಿರುವಂತೆ. ಬೇರೆ ನಮ್ಮಲ್ಲಿ ದುಃಖ, ಕಳವಳ, ಸಂಕಟ, ಪ್ರಯಾಸ ಎಷ್ಟು ಕಷ್ಟ ಬಂದರೂ ನಾವು ತಪ್ಪಿ ಹೋಗುವವರಲ್ಲ. ಇಲ್ಲಿ ಬೋಧಕನಾಗಿ ನಾನು ನಿಲ್ಲುವುದಕ್ಕೆ ಬಂದದ್ದು ಕಾರಣ, ನನ್ನ ಕಷ್ಟಗಳು, ಸಂಕಟಗಳು, ನೋವುಗಳು, ಅವಮಾನಗಳ ಮುಂದೆ ನನ್ನ ಕರ್ತನನ್ನ ಬಿಡೋದಕ್ಕೆ ಸಾಧ್ಯವಾಗಿಲ್ಲ ಪ್ರಿಯರೇ. ಅದು ನನ್ನ ಕುಟುಂಬಕ್ಕೆ ಗೊತ್ತು. ನನ್ನ ಮಾತುಗಳು ನನ್ನ ಕುಟುಂಬ ಕೇಳಿಸ್ತಾ ಇದೆ. ಆ ಕಷ್ಟ ಭಯಂಕರವಾದಂತ ಕಷ್ಟಗಳು. ಯೇಸು ಕ್ರಿಸ್ತದ ನಿಮಿತ್ತ, ನನ್ನ ನಿಮಿತ್ತ ನಿಮಗೆ ಸಂಕಟಗಳು, ಪ್ರಯಾಸಗಳು, ಮರಣಕರವಾದಂತ ಹಿಂಸೆಗಳು ಇವೆ ಎಂಬುದಾಗಿ ಸತ್ಯವಾದ ಪ್ರಿಯರೇ. ಆದರೆ ಈಗ ಇಲ್ಲ, ಅದು ಶಾಶ್ವತವಲ್ಲ. ಅದು ಹೀಗೆ ಬರುತ್ತೆ, ಹಾಗೆಯೇ ಹೊರಟೋಗುತ್ತಿದೆ ಪ್ರಿಯರೇ. ತನ್ನ ನಿಜವಾದ ಸ್ವರೂಪನನ್ನು ನೋಡಿ ಯಾರು ಬದುಕರು ಉಳಿಲಿಲ್ಲ ಎಂಬುದಾಗಿ ಹೇಳಿದಂತ ದೇವರು, ಆತನ ಪ್ರತಿರೂಪವಾದಂತ ಯೇಸು ಕ್ರಿಸ್ತನು, ಆತನೇ ಈ ಲೋಕಕ್ಕೆ ಬಂದನು. ಯೋಹಾನ ಸುವಾರ್ತೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 49ನೇ ವಚನ ಓದ್ರಿ ಪ್ರಿಯರೇ. ಬ್ರದರ್ ನವೀನ್ ಬ್ರದರ್, 7:49. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಸಾಕ್. ಥ್ಯಾಂಕ್ ಯು ಬ್ರದರ್. ದೇವನಾಮ ಸ್ತೋತ್ರವಾಗಲಿ. ಆಕಾಶವೇ ಆತನ ಸಿಂಹಾಸನ, ಭೂಮಿಯೇ ಆತನ ಪಾದಪೀಠ. ನಿಜವಾಗ್ಲು ದೇವನಾಮ ಸ್ತೋತ್ರವಾಗ್ಲಿ. ಈ ಭೂಮಿ ಮೇಲೆ ನಡೆದಾಡಿದಂತ ದೇವರು ಮನುಷ್ಯನಾಗಿ ಮನುಷ್ಯರೊಟ್ಟಿಗಿದ್ದು ತನ್ನ ದೈವತ್ವವನ್ನ ಲೋಕಕ್ಕೆಲ್ಲ ಅತಿ ಶ್ರೇಷ್ಠ, ಜಗತ್ತಿಗೆ ಅತಿ ಶ್ರೇಷ್ಠನ ಎಂಬುದಾಗಿ ನಾನು ಆರಂಭದಲ್ಲಿ ಹೇಳಿದಂತ ಮಾತು ಪ್ರಿಯರೇ. ಆತನು ಜಗತ್ತು ಆತನಿಂದಲೇ ಉಂಟಾಯಿತು. ಆತನ ಸಂಕಲ್ಪವಾಗಿತ್ತು. ಅಪೊಸ್ತಲರ ಕೃತ್ಯ 4:28, ಜಗತ್ತು ರಕ್ಷಣೆ ಹೊಂದಬೇಕು ಎಂಬುದಾಗಿ ಆತನು ಬಂದನು. ಪ್ರಿಯರೇ, ಆತನು ಬರುವಿಕೆಯನ್ನ ಆತನು ವಿಷಯದಲ್ಲಿ ಆತನು ಹೇಳ್ತಾನೆ, ಅದಕ್ಕಾಗಿ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಈ ಮೂರ್ಖರಿಗೆ ತಿಳಿದುಕೊಡಬೇಕು, ತನ್ನ ಮಗನನ್ನು ತಿಳಿಯಬೇಕು. ಆದರೆ ಯೇಸು ಸ್ವಾಮಿಯ ಮಾತು ಯಾರು ಕೇಳ್ತಾ ಇಲ್ಲವಲ್ಲ. ಬಹಳ ದುಃಖಕರವಾದಂತ ಸಂಗತಿ. ಒಳ್ಳೆಯದನ್ನು ಮಾತ್ರ ತೋರಿಸ್ತೇನೆ, ಕೋಪವು ಮಾತ್ರ ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆತನು ಪ್ರೀತಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಕಾರಣ, ತನ್ನ ಪ್ರಾಣವನ್ನೇ ಕೊಟ್ಟು ಆ ಪ್ರೀತಿಯನ್ನ ಪ್ರಕಟಿಸಿದ್ದಾನೆ ಪ್ರಿಯರೇ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಪ್ರಿಯರೇ ನಾವು
ಯೋಹಾನ ಪತ್ರಿಕೆ 4:19 ಆತನು ನಮಗಾಗಿ ಪ್ರೀತಿಸಿದನು. ಬೇರೆ ಕೇವಲ ಮನುಷ್ಯರು ಮಾತ್ರ ಪ್ರೀತಿಸುವುದಲ್ಲ, ಪ್ರಾಣಿ ಪಕ್ಷಿಗಳು ಸಹಿತ ಪ್ರೀತಿಸ್ತವೆ. ನಮಗೋಸ್ಕರ, ನಿಮಗೋಸ್ಕರ, ಲೋಕದ ಸಮಸ್ತ ಜನರಿಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಈಡಾಗಿ ಇಟ್ಟನು ಪ್ರಿಯರೇ. ಕಾರಣ ಆತನು ಬರುತ್ತಾನೆ ಎಂಬುದಾಗಿ ಈ ಲೋಕಕ್ಕೆ ಹೇಳಿದನು. ಪ್ರಿಯರೇ, ನಾವು ಆದಿಕಾಂಡ 3:15 ಓದಿ ಬ್ರದರ್. ಅದೊಂದು ಪ್ರವಾದನೆಯ ಪ್ರಕಟಣೆ ಅದಾಗಿತ್ತು ಎಂಬುದಾಗಿ ನಾನು ತಿಳಿಸುವನಾಗಿದ್ದೇನೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಬೇರೆ ಇದು ವಾಗ್ದಾನವಾಗಿತ್ತು. ದೇವರು ಆ ಸೈತಾನನಿಗೆ ಸೈತಾನು ಮಾಡಿದಂತಹ ಕಾರ್ಯದ ನಿಮಿತ್ತವಾಗಿ ದೇವರು ತನ್ನ ವಾಗ್ದಾನವನ್ನು ಮಾಡಿದನು. ಸ್ತ್ರೀ ಸಂತಾನದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬ್ರದರ್. ಮತ್ತಾಯನ ಸುವಾರ್ತೆ 1:23. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ದೇವರ ನಾಮ ಸ್ತೋತ್ರವಾಗಲಿ. ಈ ವಾಕ್ಯ ನೆರವೇರಿತು ಎಲ್ಲಿ ಎಂಬುದಾಗಿ ನೋಡುವಾಗ ಯೋಹಾನ ಸುವಾರ್ತೆ 1:14. 1:14 ಯೋಹಾನ ಸುವಾರ್ತೆ. ಈ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಥ್ಯಾಂಕ್ ಯು ಬ್ರದರ್. ದೇವರ ನಾಮ ಸ್ತೋತ್ರವಾಗ್ಲಿ ವಾಕ್ಯಕ್ಕಾಗಿ. ಎಷ್ಟು ಬಾರಿ ಓದಿದರೂ ಇದು ಪ್ರವಾದನೆ ಮಾತ್ರ ನೆರವೇರಿತು. ಅದು ಶಿಲುಬೆಯ ಮರಣದಲ್ಲಿ ಅಂತ್ಯವಾಯಿತು ಪ್ರಿಯರೇ. ನಾವು ಆ ಶಿಲುಬೆಯ ಮರಣದಲ್ಲಿ ಎಲ್ಲಿ ನೋಡುತ್ತೇವೆ ಎಂಬುದಾಗಿ ನೋಡುವಾಗ ಯೋಹಾನ ಸುವಾರ್ತೆ 19, 26, 27 ಅದು ನೆರವೇರಿತು. ಆತನೇ ಹೇಳಿದಂತ ಮಾತು ಪ್ರಿಯರೇ, ನಾವು ಅದನ್ನ ಸ್ವೀಕಾರ ಮಾಡೋಣ. ಅಲ್ಲಿ ಹೇಳುವಂತ ಮಾತು ಇದಾಗಿತ್ತು. 19, 26, 27 ಯೋಹಾನ ಸುವಾರ್ತೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನೂ ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಸಾಕು ಬ್ರದರ್. ಯೋಹಾನನು ಮರಿಯಳನ್ನು ಪ್ರಾರಂಭಿಸುವಂತದ್ದು ನಾವಿಲ್ಲಿ ನೋಡ್ತೇವೆ. ತನ್ನ ಜವಾಬ್ದಾರಿಯನ್ನ ಈ ಲೋಕ ಯಾತ್ರೆಯಲ್ಲಿ ನೆರವೇರಿಸಿದನು. ನಾವು ಹಾಗೆ ಇರಬೇಕೆಂಬುದಾಗಿ. ಧರ್ಮಶಾಸ್ತ್ರವು ಎಲ್ಲೂ ಲೋಪವಿಲ್ಲದ್ದು ಪ್ರಿಯರೇ. ಅದು ಶುದ್ಧವಾದದ್ದು, ಪರಿಶುದ್ಧವಾದದ್ದು. ನಮ್ಮ ಬೋಧನೆ ತಪ್ಪಾಗಿರುವಂಥದ್ದು. ತಿಮೋತಿಗೆ ಪೌಲನು ಹೇಳುತ್ತಾನೆ, 1 ತಿಮೋತಿ 1:5 ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಂತ ಮಾತು. ಓದಿ ಬ್ರದರ್. 1 ತಿಮೋತಿ 1ನೇ ಅಧ್ಯಾಯ 5ನೇ ವಚನ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ಓದಿ ಬ್ರದರ್ ಮುಂದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರೂ ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಸಾಕು ನನ್ನ ವಾಕ್ಯ ಸಂದೇಶಕ್ಕೆ ಅಷ್ಟು ಬೇಡ. ಹಾಗಾಗಿ ಆತನು ಶ್ರಮಿಸುವನಾಗಿದ್ದಾನೆ. ಬೇರೆ ನಾವು ಎಷ್ಟೋ ವಿಷಯದಲ್ಲಿ ನಾವು ನೋಡುತ್ತೇವೆ, ತನ್ನ ಜವಾಬ್ದಾರಿಯನ್ನ ಈ ಲೋಕದಲ್ಲಿ ಆತನು ಪರಿಪೂರ್ಣವಾಗಿ ಮಾಡಿ ಹೋದಂತವನು. ಪ್ರಿಯರೇ, ದೇವರನ್ನ ನೋಡುವುದಕ್ಕೆ ಅಸಾಧ್ಯವಾದದ್ದರಿಂದ ದೇವರೇ ತನ್ನನ್ನ ಪ್ರಕಟಿಸಿಕೊಂಡಂತ ಸಂಗತಿಗಳು ನಾವು ವಿಮೋಚನಾ ಕಾಂಡದಲ್ಲಿ ಮೋಶೆ ಮುಂದೆ ನೋಡುತ್ತೇವೆ.
ಮೋಶೆಗೆ ಒಂದು ಮಾತನ್ನು ಹೇಳಿದಂತ ಮಾತು, ಈ ಬಂಡೆಯ ಸಂಧಿಯಲ್ಲಿ ಎಂಬುದಾಗಿ, ಅಲ್ಲಿ ನಿತ್ಯ ನನ್ನನ್ನು ನೋಡುವಿ ಎಂಬುದಾಗಿ. ಪ್ರಿಯರೇ, ಈ ಮಾತನ್ನು ಆ ಬಂಡೆ ಎಂಬುದಾಗಿ ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಶಿಷ್ಯರಿಗೂ ಮತ್ತು ಯೇಸು ಕ್ರಿಸ್ತರ ನಡುವೆ ಸಂಭಾಷಣೆ ನಡೆಯುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಪ್ರಿಯರೇ, ಓದ್ರಿ ಅದನ್ನ. 16 ನೀನು ಓದಿ. ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಓದಿ, ಮುಂದೋದಿ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮುಂದೆ ಓದಿ ಬ್ರದರ್, ಮುಂದೆ ಓದಿ. ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಬೇರೆ ಆ ಬಂಡೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ವಿಮೋಚನ ಕಾಂಡ 17ನೇ ಅಧ್ಯಾಯ 7ನೇ ವಚನದಲ್ಲೂ ಸಹಿತ, ಅಲ್ಲಿ ವಿಮೋಚನ ಕಾಂಡದಲ್ಲಿ ಆ ನೀರಿಗಾಗಿ ಹಂಬಲಿಸಿದಂತಹ ಜನರಿಗೋಸ್ಕರ ಆತನು ಬಂಡೆಯ ಮೇಲೆ ನಿಲ್ಲುತ್ತೇನೆ ನಿಮ್ಮ ಹಿರಿಯರ ಮುಂದೆ ಎಂಬುದಾಗಿ. ಪ್ರಿಯರೇ, ನಮ್ಮ ಪೂರ್ವಿಕರ ಮುಂದೆ ಆತನು ನಿಲ್ಲುವಂಥದ್ದು ಕಲ್ವಾರಿ ಪರ್ವತದಲ್ಲಿ. ಪ್ರಿಯರೇ, ಎಷ್ಟೊಂದು ಹೋಲಿಕೆ, ಎಷ್ಟೊಂದು ಆ ಕೊಂಡಿ ಇದೆ. ಯೇಸು ದೇವರಾತ್ಮನಿಂದ ಪ್ರಕಟಿಸಿಕೊಂಡಂತ ವಾಕ್ಯಗಳು ನಮ್ಮೊಟ್ಟಿಗೆ ಅದು ಮಾತಾಡುವಂಥದ್ದು. ಪ್ರಿಯರೇ, ಅದು ಜೀವವನ್ನ ನೀಡುವಂಥದ್ದಾಗಿದೆ, ಅದು ದೋಷವಿಲ್ಲದ್ದು. ಪ್ರಿಯರೇ, ಹಾಗಾಗಿ ಆ ಬಂಡೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಮೋಶೆಗೆ ಆ ಬಂಡೆಯ ಬಿರುಕಿನಲ್ಲಿ ನಿಂತು ತೋರಿಸುವಂತವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಹಾದು ಹೋಗ ನಿಜವಾಗಿ ಆತನು ನೋಡುವುದಕ್ಕೆ ಅಸಾಧ್ಯವೆಂಬುದಾಗಿ ಆತನೇ ಹೇಳುವಂಥದ್ದು. ಹಾಗಾಗಿ ಮೋಶೆಗೆ ಬಹಳ ಕನಿಕರ, ದಯೆ ತೋರಿಸಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಮಾತಾಡುವಂತ ವಿಷಯಗಳು ನೋಡುವಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತ ನಮ್ಮನ್ನ ಆತನು ತನ್ನ ಕೃಪೆಯಲ್ಲಿ ಆತನು ಸೆಳೆದುಕೊಂಡಿದ್ದಾನೆ. ಪ್ರಿಯರೇ, ನಿಜವಾಗ್ಲೂ ನಮ್ಮ ಪಾಪ ಅಪರಾಧಗಳು ಬಹಳ ಕಠಿಣವಾದ, ನಾವು ಪರಲೋಕಕ್ಕೆ ಹೋಗುವಂತ ಯೋಗ್ಯತೆ ನಮಗಿಲ್ಲ, ನೀತಿವಂತನು ಒಬ್ಬನೂ ಇಲ್ಲ ಎಂಬುದಾಗಿ ನಾವು 3:11 ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ. ನಮಗೋಸ್ಕರ ಆತನು ಪ್ರಾಣ ಕೊಟ್ಟನು ಎಂಬುದಾಗಿ. ಈ ಲೋಕಕ್ಕೆ ಬಂದಂತವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಾನೇ ಪರಲೋಕದಿಂದ ಇಳಿದು ಬಂದಂತಹ ರೊಟ್ಟಿ ಎಂಬುದಾಗಿ. ಪ್ರಿಯರೇ, ಪ್ರವಾದಿಗಳಲ್ಲೇ ಶ್ರೇಷ್ಠನು, ದೇವದೂತರಿಗಿಂತಲೂ ಶ್ರೇಷ್ಠನು. ಆತನು ಈ ಲೋಕಕ್ಕೆ ಬಂದು ನಮ್ಮೊಟ್ಟಿಗೆ ವಾಸ ಮಾಡಿ, ನಮ್ಮೊಟ್ಟಿಗೆ ಆತನು ಎಲ್ಲವನ್ನೂ ಮಾಡಿ ಹೋದಂತವನು, ನಮಗೆ ಉಪದೇಶಿಸಿ ಸತ್ಯದ ಮಾರ್ಗವನ್ನ ತಿಳಿಸಿಕೊಡುವುದಕ್ಕಾಗಿ ಈ ಲೋಕ ಆತನನ್ನ ದೇವರಲ್ಲ ಎಂಬುದಾಗಿ ಹೇಳುತ್ತಾರೆ. ಮುಸ್ಲಿಂ ಬಾಂಧವರು ಆತನನ್ನೇ ಆರಾಧಿಸ್ತಾರೆ. ನಿಜವಾದ ದೇವರು ಆತನೇ. ಪ್ರಿಯರೇ, ಈ ಲೋಕಕ್ಕೆ ಮತ್ತೆ ಬರುತ್ತೇನೆ ಎಂಬುದಾಗಿ ಹೇಳಿ ಹೋದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಬಹಳ ವಿಷಯ ಇದೆ, ನಾನು ಮಾತಾಡುವುದಕ್ಕೆ ಆಗದೇ ಇರುವುದಂತ ಒಂದು ಸ್ಥಿತಿ ಬಂದಿದೆ ಪ್ರಿಯರೇ. ಯಾಕಂದ್ರೆ ಆತನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕಂದ್ರೆ ಆತನ ಗುಣವನ್ನ ಅಳೆದು ತೂಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಆತನು ದೇವರು. ಅವನ ಗುಣ ಅಳೆದು ತೂಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಆತನು ಈ ದೇವರು. ನಾವು ಅರ್ಥ ಮಾಡಿಕೊಳ್ಳುವ ದೇವರು ನನಗೆ ಬೇಕಾಗಿಲ್ಲ ಎಂಬುದಾಗಿ ಒಬ್ಬ ವಾಕ್ಯವನ್ನ ವಿಂಗಡಿಸಿ ತಿಳಿದುಕೊಂಡಂತ ಒಬ್ಬ ಬದುಕನು ಹೀಗೆ ಹೇಳ್ತಾ ಇದ್ದಾನೆ. ಆತನು ಏನು ಹೇಳ್ತಾನೆ ಎಂಬುದಾಗಿ ನೋಡುವಾಗ, ನಾವು ಅರ್ಥ ಮಾಡಿಕೊಳ್ಳುವ ದೇವರು ನನಗೆ ಬೇಕಾಗಿಲ್ಲ, ನನ್ನ ಗ್ರಹಿಕೆಗೆ ಮೀರಿದವನು ಆಗಿರಬೇಕು ಎಂದು ಜಾನ್ ಕೆವಿನ್ ಒಬ್ಬ ಬೈಬಲ್ ಪಂಡಿತನು ಆತನು ಹೇಳ್ತಾನೆ. ಪ್ರಿಯರೇ, ನಾನು ಅರ್ಥ ಮಾಡಿಕೊಳ್ಳುವ ದೇವರು ನನಗೆ ಬೇಕಾಗಿಲ್ಲ. ಯಾಕಂದರೆ ಕಾರಣ ನನಗೆ ಅರ್ಥವಾದನಲ್ಲ ಆತನು ಎಂಬುದಾಗಿ. ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನೋಡುವವರಾಗಿದ್ದೇವೆ. ಎಷ್ಟೋ ಸಂದೇಶಗಳಲ್ಲಿ, ಬೈಬಲ್ ಸಂದೇಶದಲ್ಲಿ, ವಿಮೋಚನ ಕಾಂಡದಲ್ಲಿ ಎಷ್ಟೋ ಜನರು ಆತನನ್ನು ನಾವು ನೋಡಿದ್ದೇವೆ ಎಂಬುದಾಗಿ ಹೇಳುವರಿದ್ದಾರೆ. ಪ್ರಿಯರೇ, ನಗ್ನವಾದ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗರಳು ನಾವು ನೋಡುತ್ತೇವೆ ಆ ದೂತನು ಎಂಬುದಾಗಿ. ಬೇರೆ ನಿಜವಾದಂತ ಸ್ವರೂಪದಲ್ಲಿ ಆತನು ನೋಡಲಿಲ್ಲ, ದೂತನಾಗಿ ಕಾಣಿಸಿಕೊಂಡನು. ಯೆಶಾಯನ ನೋಡುತ್ತೇವೆ ನಾವು,
6ನೇ ಅಧ್ಯಾಯ 1ನೇ ವಚನದಲ್ಲಿ, ನಾನು ಆತನನ್ನು ನೋಡಿದೆನು ಎಂಬುದಾಗಿ, ಹೊಲಸು ತುಟಿಯವನು ಎಂಬುದಾಗಿ. ಬೇರೆ ನಿಜವಾದ ನೇತ್ರವಾದ ಕಣ್ಣುಗಳಿಂದ ಆತನು ನೋಡುವುದಕ್ಕೆ ಸಾಧ್ಯವಿಲ್ಲ. ಅವನು ದೈದಗಿಸುವ ಅಗ್ನಿಯಾಗಿದ್ದಾನೆ. 12:29 ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಟ್ರಾನ್ಸ್ ಎಂಬುದಾಗಿ ಅಂದ್ರೆ ನಮ್ಮ ನಿದ್ರೆಯಲ್ಲಿ ಆ ಮನಸ್ಸಿನಲ್ಲಿ ಗ್ರಹಿಸಿ ನೋಡುವಂಥದ್ದು. ತುಂಬಾ ಜನ ನೋಡಿದ್ದಾರೆ ಎಂಬುದಾಗಿ ನನ್ನ ಹತ್ರ ನಾನು ವಾಕ್ಯ ಆಧಾರಿತವಾಗಿ ಬರೆದುಕೊಂಡಿದ್ದೇನೆ. ಆದ್ರೆ ಜೂಮ್ ಮೀಟಿಂಗ್ ನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದ್ರೆ ಆ ಸಂದೇಶವನ್ನ ನಡೆದುಕೊಂಡು ಹೋಗ್ಬೇಕು. ಬಹಳಷ್ಟು ಜನ ವಿಮೋಚನಾ ಕಾಂಡ, ನ್ಯಾಯಸ್ಥಾಪರು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನನ್ನು ನೋಡಿದಿವೆ ಎಂಬುದಾಗಿ, ಯಾಕೋಬನು ನೋಡಿದಾನೆ ಎಂಬುದಾಗಿ ಹೇಳ್ತೇವೆ. ಇಲ್ಲ ಪ್ರಿಯರೇ, ನಿಜವಾಗ್ಲೂ ನಗ್ನವಾದ ಕಣ್ಣಿನಿಂದ ಆತನ ನೋಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅವಕಾಶಕ್ಕಿದ್ರೆ ಆತನ ವಿಷಯವಾಗಿ ಮಾತಾಡೋಣ. ನಮ್ಮ ಅನುದಿನದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ಈ ಲೋಕದಲ್ಲೇ ಆತನನ್ನ ಕಂಡುಕೊಳ್ಳಬೇಕು. ಅಲ್ಲಿ ಹೋಗಿ ನಾನು ಪರಲೋಕಕ್ಕೆ ಹೋಗಿ ಕಂಡುಕೊಳ್ಳುತ್ತೇನೆ ಎಂಬುದು ಸುಳ್ಳು. ನಿಜವಾಗಿಯೂ ಆತನ ದರ್ಶನ ನಾವು ಪಡೆಯಬೇಕಾದರೆ ನಮ್ಮ ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಶುದ್ಧ ಹೃದಯ, ಯಾರಿಗೂ ವಂಚನೆ ಮಾಡದಿರುವಂತ ಹೃದಯ. ಪ್ರಿಯರೇ, ಈ ಹೃದಯ ಸಿಂಹಾಸನದಲ್ಲಿ ಆತನು ವಾಸ ಮಾಡುವನಾಗಿದ್ದಾನೆ. ಹೌದು ಪ್ರಿಯರೇ, ನಿಜವಾಗ್ಲು ನೀವು ಯಾರಿಗೆ ಸ್ಥಳ ಕೊಡ್ತೀರಿ? ನನ್ನನ್ನು, ನಿನ್ನನ್ನು. ಆದಾಮನನ್ನ ಹೇಳಿದಂತ ದೇವರು, ಆದಾಮನೇ ನೀನು ಎಲ್ಲಿರುತ್ತಿ? ನನ್ನಲ್ಲಿರುತ್ತೀಯೋ ಅವನಲ್ಲಿರುತ್ತೀಯೋ? ನೀನ್ ಎಲ್ಲಿರುತ್ತಿ? ಎಲ್ಲಿದ್ದಿ? ಈಗಲೂ ಸಹಿತ ನಿಮ್ಮನ್ನ ಆತನ ಪ್ರಶ್ನೆ ಮಾಡೋ, ನೀನ್ ಎಲ್ಲಿದ್ದಿ ಎಂಬುದಾಗಿ. ಬೇರೆ ನಾನು ಸ್ವಲ್ಪ ಪೀಠಿಕೆಯನ್ನ ಹಾಕಿ ಆತನ ವಿಷಯವಾಗಿ ಮಾತಾಡಿದ್ದೇನೆ. ಅವನು ಏನು ಆಗಿದ್ದಾನೆ? ಆತ್ಮಿಕ ವಿಷಯಗಳಿಗೆ ಸತ್ತು ಹೋಗಿರುವಂತಹ ಮನುಷ್ಯನಿಗೆ ಆತನು ಆತ್ಮಿಕವಾಗಿ ಮನುಷ್ಯನು ಸತ್ತು ಹೋಗಿದ್ದಾನೆ. ಜ್ಞಾನ, ತಿಳುವಳಿಕೆ, ಈ ಲೋಕದಲ್ಲಿ ನೋಡುವಂತ ಸಂಗತಿಗಳಿಗೆ ಆತನು ಮಾರು ಹೋಗಿದ್ದಾನೆ. ಪ್ರೇರೆ, ಆ ಇಬ್ರಿಯ ಪತ್ರಿಕೆಗಾರನು ಆತನು ಇನ್ನೂ ಹೇಳ್ತಾನೆ, ಆತನು ವಿಮೋಚಕನಾದನು ಅಂತೇಳಿ. ಹೌದು ಪ್ರಿಯರೇ, ಇಬ್ರಿಯ ಪತ್ರಿಕೆ 2:14 ಆತನ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. ನಮ್ಮ 1 ಪೇತ್ರ 1:18-19 ನಮ್ಮ ಪೂರ್ವಿಕರ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆಯಾದದ್ದಲ್ಲ, ಪೂರ್ಣಾಂಗವುಳ್ಳ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆದಿತ್ತು. ಪ್ರಿಯರೇ, ನಮಗೆ ಬಿಡುಗಡೆ ಆದದ್ದು ಪರಿಶುದ್ಧವಾದಂತ ಯಜ್ಞದ ಕುರಿ. ಬೆತ್ಲೆಹೇಮ್ನಲ್ಲಿ ದೇವದರ್ಶನ ಗುಡಾರಕ್ಕೆ ಬೇಕಾದಂತ ಯಜ್ಞದ ಕುರಿಯನ್ನ ಅವರು 1 ವರ್ಷದ ಗಂಡು ಮಗುವನ್ನ ಅದನ್ನ ಯಜ್ಞಕ್ಕೆ ನೇಮಿಸುವಾಗ ಬಿಳಿ ಬಟ್ಟೆಯಲ್ಲಿ ಅವರು ಸುತ್ತುತ್ತಿದ್ದರು. ಯೇಸು ಕ್ರಿಸ್ತನನ್ನು ಸಹಿತ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬರಬೇಕಾಗಿದ್ರೆ, ಮಗುವಾಗಿ ಬರಬೇಕಾದ್ರೆ ಆತನನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿತ್ತು, ಗೋಧಿಯಲ್ಲಿ ಇಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನ ಆರಾಧನೆ ದೇವದೂತರು ಮಾಡಿದರು. ಪ್ರಿಯರೇ, ಜೋಯಿಸರು ಕ್ರಿಸ್ತನ ಆರಾಧನೆಯನ್ನು ಮಾಡಿದರು. ಕ್ರಿಸ್ಮಸ್ ಕ್ರಿಸ್ತನ ಆರಾಧನೆ. ನಂಬಿಕೆಗೆ ಯೋಗ್ಯವಾದಂಥದ್ದು ನಾವು ಮಾಡಬೇಕು. ಆದ್ರೆ ಮುಂದೆ ಹೇಳ್ತಾನೆ, ನನ್ನ ಮರಣವನ್ನು ನೆನಪು ಮಾಡಿಕೊಳ್ಳ್ರಿ, ನನ್ನ ಜನನನ ಅಲ್ಲ, ನನ್ನ ಮರಣವನ್ನು ನೆನಪು ಮಾಡಿಕೊಳ್ಳ್ರಿ, ನನ್ನ ಮರಣವನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿದಂತ ದೇವರು ತನ್ನ ಜನನದ ಬಗ್ಗೆ ಆತನು ನೆನಪಿಲ್ವೋ? ಗ್ರಹಿಕೆ ಇಲ್ವೋ? ಪ್ರಿಯರೇ, ಇಲ್ಲ. ಆತನು ಅನಾದಿಯಲ್ಲಿ ಇದ್ದಂತ ದೇವರು, ಪರಲೋಕದಲ್ಲಿ ತ್ರೇಕತ್ವದಲ್ಲಿ ಉಳ್ಳಂತ ದೇವರು. ಅಬ್ರಹಾಮನಿಗಿಂತ ಮುಂಚೆ ಇದ್ದಂತವನು ನಾನು ಎಂಬುದಾಗಿ ಯೋಹಾನ ಸುವಾರ್ತೆ 8:58 ನಾವು ನೋಡುತ್ತೇವೆ. ಆತನ ವಿಷಯದಲ್ಲಿ ಕೊಂಡಾಡೋಣ, ಆತನ ವಿಷಯದಲ್ಲಿ ಮಹಿಮೆ ಪಡಿಸೋಣ. ನನ್ನ ದೇವರು ನನಗೆ ಶ್ರೇಷ್ಠನು, ಜೀವ ಸ್ವರೂಪನಾದ ದೇವರು. ಮನುಷ್ಯನಿಂದ ಇದು ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀನು ಜೀವ ಸ್ವರೂಪನಾದ ಮನುಷ್ಯ, ದೇವರ ಕುಮಾರನ ಎಂದು ಹೇಳುವಾಗ ಮನುಷ್ಯನ ಈ ರಕ್ತ ಮಾಂಸದಿಂದ ಹೇಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿರುವಂಥದ್ದು. ಪ್ರಿಯರೇ, ಅದಕ್ಕಿಂತಲೂ ಹೆಚ್ಚಾಗಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 8-9 ಫಿಲಿಪ್ಪ ಹೇಳ್ತಾನೆ, ನಿನ್ನ ತಂದೆಯನ್ನು ತೋರಿಸು. ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದವನಾಗಿದ್ದಾನೆ. ನಾನು ಸಂದೇಶವನ್ನು ಹೇಳ್ತಾ ಇದ್ದೇನೆ. ನನ್ನನ್ನು ಅರಿತಿದ್ರೆ ನಮ್ಮನ್ನ ನಾನು ಅರಿತಬೇಕು. ನನ್ನನ್ನು ಅರಿತಿದ್ರೆ ನನ್ನ ತಂದೆಯನ್ನು ನೀನು ಅರಿತಿದ್ದೀರಿ. ಯೇಸು ಕ್ರಿಸ್ತನನ್ನೇ ತಿಳಿಯದೆ ತಂದೆಯಾದ ದೇವರನ್ನ ಹುಡ್ಕೊಂಡು ಹೋಗ್ತಾರೆ.
ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಅದು ನಿತ್ಯ ಜೀವವಾಗಿದೆ. ಆ ನಿತ್ಯ ಜೀವ ಆತನಲ್ಲಿದೆ. ಆತನು ಎಂದಿಗೂ ಬದಲಾಗದವನು. ಆತನು ಸರ್ವಜ್ಞಾನಿ, ಸರ್ವಶಕ್ತನು, ಎಲ್ಲಾ ಕಾಲದಲ್ಲಿ ಇರ್ತಾನು. ಆತನು ದೀಕ್ಷಾ ಸ್ಥಾನವನ್ನ ಪಟ್ಟಾಗ ಆಕಾಶ ತೆರೆಯಿತು. ಅಲ್ಲಿ ಬಂದಂತ ಇವನು ನನ್ನ ಪ್ರಿಯನಾದ ಮಗನು ಎಂಬುದಾಗಿ ಸರ್ವ ಕಾಲಕ್ಕೂ ಸರ್ವ ಕಡೆ ಇರುವಂತ ದೇವರು ನನ್ನ ಕಡೆ, ನಿಮ್ಮ ಕಡೆ ಬೇರೆ ಆತನು ನಮ್ಮೊಟ್ಟಿಗೆ ಮಾತಾಡುತ್ತಾನೆ. ಆತನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ನನ್ನ ಸಹಾಯಕನು ನಿಮಗೆ ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದಂತ ನನ್ನ ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರೇರೆ, ನನ್ನ ಸಮಯ ಆಯಿತು. ಈ ಒಂದು ಸಮಯವನ್ನು